ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಹೇಗಿದೆ ಗಿಲ್ಲಿ, ನಿಮ್ಮ ಲೈಫ್ ಹೇಗಿದೆ? ಮೇ ಬಿ ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಫ್ಯಾಮಿಲಿಗೆ ಅದೇ ನನಗೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೇನೋ ಕನಸು ನಮ್ಮದು. ಅಯ್ಯೋ ಆಚೆ ಹೋಗ್ಬಿಟ್ರೆ ಫುಲ್ಲು ಫ್ರೀಡಮ್ಮು, ಆರಾಮಾಗಿರ್ಬೋದು. ನಮಗೆ ಹೆಂಗಿತ್ತು ಈಗ ಬಿಗ್ ಬಾಸ್ ಮನೆ, ಅಯ್ಯೋ ಇಲ್ಲಿ 4 ತಿಂಗಳಾಗೋಯ್ತಲ್ಲಪ್ಪ ಬಂದು ಬರೀ ಒಳಗಡೆನೇ ಇದೀವಲ್ಲಪ್ಪ. ಅಲ್ಲಿ ಹೆಂಗಿತ್ತು ಅಂದರೆ ಆಚೆಗೆ ಹೋಗ್ಬಿಟ್ರೆ ಫುಲ್ ಫ್ರೀಡಮ್ಮು. ಊರಲ್ಲಿ ಹೋಗಿ ಅಲ್ಲೊಂದು 15 ದಿನ ಒಂದು ವಾರ ಆರಾಮಾಗಿದ್ದು, ಮನೆಯವ್ರ ಜೊತೆಲಿ ಮಕ್ಕಳ ಜೊತೆಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ದು. ಆಮೇಲೆ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ನೋಡುವ, ಇಲ್ಲಿ ಈ ಕಡೆ ಎಲ್ಲರೂ ಗೋವಾಗ ಹೋಗ್ಬಿಡುವ, ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ. ಆಚೆಗೆ ಬಂದಮೇಲೆ ಅದೆಲ್ಲ ಉಲ್ಟಾ. ಈ ನಮ್ಮ ರಕ್ಷಿತ, ಬಿಗ್ ಬಾಸ್ ರಕ್ಷಿತ ಯಾವಾಗಲೂ ಹೇಳೋಳು, ನಾನು ಎಲ್ಲರ ಮನೆಗೆ ಹೋಗಿ ಒಂದೊಂದು ತಿಂಗಳು ಇದ್ಬಿಡ್ತೀನಿ, ಅಲ್ಲೆಲ್ಲ ಲಾಗೆಲ್ಲ ಮಾಡ್ಕೊಂಡು ಇದ್ಬಿಡ್ತೀನಿ ಯೂಟ್ಯೂಬ್ಗೆ ಅಂತ. ಈಗ ಮೊನ್ನೆ ಫೋನ್ ಮಾಡಿದಾಗ ಅದೇ ಹೇಳ್ತಾ ಇದೆ, ಏನು ಹಂಗೆ ಅಂತಿದೆ, ಎಲ್ಲೂ ಹೋಯ್ತಾನೆ ಇಲ್ಲ ಬರ್ತಾನೆ ಇಲ್ಲ. ಅಯ್ಯೋ ನನಗೆ ಗೊತ್ತಿರಲಾಗಿಲ್ಲ ಹಿಂಗೆ ಆಯ್ತದೆ ಅಂತ. ನಾನು ಇಲ್ಲೇ ಉಡುಪಿಯಲ್ಲೇ ವಿಜಯಪುಟ್ಟಿದ್ದೀನಿ, ನಾನು ಇಲ್ಲೇ ಕೆಲಸ ಕಾರ್ಯ ಅದು ಇದು ಅಂತ. ಅದನ್ನೇ ನಾನು ಹೇಳಿದ್ದು ಒಂದೇ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಹೇಗಿದೆ ಗಿಲ್ಲಿ, ನಿಮ್ಮ ಲೈಫ್ ಹೇಗಿದೆ? ಮೇ ಬಿ ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಫ್ಯಾಮಿಲಿಗೆ ಅದೇ ನನಗೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೇನೋ ಕನಸು ನಮ್ಮದು. ಅಯ್ಯೋ ಆಚೆಗೆ ಹೋಗ್ಬಿಟ್ರೆ ಫುಲ್ಲು ಫ್ರೀಡಮ್ಮು, ಆರಾಮಾಗಿರ್ಬೋದು. ನಮಗೆ ಹೆಂಗಿತ್ತು ಈಗ ಬಿಗ್ ಬಾಸ್ ಮನೆ, ಅಯ್ಯೋ ಇಲ್ಲಿ 4 ತಿಂಗಳಾಗೋಯ್ತಲ್ಲಪ್ಪ ಬಂದು ಬರೀ ಒಳಗಡೆನೇ ಇದೀವಲ್ಲಪ್ಪ. ಅಲ್ಲಿ ಹೆಂಗಿತ್ತು ಅಂದರೆ ಆಚೆಗೆ ಹೋಗ್ಬಿಟ್ರೆ ಫುಲ್ ಫ್ರೀಡಮ್ಮು. ಊರಲ್ಲಿ ಹೋಗಿ ಅಲ್ಲೊಂದು 15 ದಿನ ಒಂದು ವಾರ ಆರಾಮಾಗಿದ್ದು, ಮನೆಯವ್ರ ಜೊತೆಲಿ ಮಕ್ಕಳ ಜೊತೆಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ದು. ಆಮೇಲೆ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ನೋಡುವ, ಇಲ್ಲಿ ಈ ಕಡೆ ಎಲ್ಲರೂ ಗೋವಾಗ ಹೋಗ್ಬಿಡುವ, ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ. ಆಚೆಗೆ ಬಂದಮೇಲೆ ಅದೆಲ್ಲ ಉಲ್ಟಾ. ಈ ನಮ್ಮ ರಕ್ಷಿತ, ಬಿಗ್ ಬಾಸ್ ರಕ್ಷಿತ ಯಾವಾಗಲೂ ಹೇಳೋಳು, ನಾನು ಎಲ್ಲರ ಮನೆಗೆ ಹೋಗಿ ಒಂದೊಂದು ತಿಂಗಳು ಇದ್ಬಿಡ್ತೀನಿ, ಅಲ್ಲೆಲ್ಲ ಲಾಗೆಲ್ಲ ಮಾಡ್ಕೊಂಡು ಇದ್ಬಿಡ್ತೀನಿ ಯೂಟ್ಯೂಬ್ಗೆ ಅಂತ. ಈಗ ಮೊನ್ನೆ ಫೋನ್ ಮಾಡಿದಾಗ ಅದೇ ಹೇಳ್ತಾ ಇದೆ, ಏನು ಹಂಗೆ ಅಂತಿದೆ, ಎಲ್ಲೂ ಹೋಯ್ತಾನೆ ಇಲ್ಲ ಬರ್ತಾನೆ ಇಲ್ಲ. ಅಯ್ಯೋ ನನಗೆ ಗೊತ್ತಿರಲಾಗಿಲ್ಲ ಹಿಂಗೆ ಆಯ್ತದೆ ಅಂತ. ನಾನು ಇಲ್ಲೇ ಉಡುಪಿಯಲ್ಲೇ ವಿಜಯಪುಟ್ಟಿದ್ದೀನಿ, ನಾನು ಇಲ್ಲೇ ಕೆಲಸ ಕಾರ್ಯ ಅದು ಇದು ಅಂತ. ಅದನ್ನೇ ನಾನು ಹೇಳಿದ್ದು ಒಂದೇ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಹೇಗಿದೆ ಗಿಲ್ಲಿ, ನಿಮ್ಮ ಲೈಫ್ ಹೇಗಿದೆ? ಮೇ ಬಿ ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಫ್ಯಾಮಿಲಿಗೆ ಅದೇ ನನಗೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನೇನೋ ಕನಸು ನಮ್ಮದು. ಅಯ್ಯೋ ಆಚೆಗೆ ಹೋಗ್ಬಿಟ್ರೆ ಫುಲ್ಲು ಫ್ರೀಡಮ್ಮು, ಆರಾಮಾಗಿರ್ಬೋದು. ನಮಗೆ ಹೆಂಗಿತ್ತು ಈಗ ಬಿಗ್ ಬಾಸ್ ಮನೆ, ಅಯ್ಯೋ ಇಲ್ಲಿ 4 ತಿಂಗಳಾಗೋಯ್ತಲ್ಲಪ್ಪ ಬಂದು ಬರೀ ಒಳಗಡೆನೇ ಇದೀವಲ್ಲಪ್ಪ. ಅಲ್ಲಿ ಹೆಂಗಿತ್ತು ಅಂದರೆ ಆಚೆಗೆ ಹೋಗ್ಬಿಟ್ರೆ ಫುಲ್ ಫ್ರೀಡಮ್ಮು. ಊರಲ್ಲಿ ಹೋಗಿ ಅಲ್ಲೊಂದು 15 ದಿನ ಒಂದು ವಾರ ಆರಾಮಾಗಿದ್ದು, ಮನೆಯವ್ರ ಜೊತೆಲಿ ಮಕ್ಕಳ ಜೊತೆಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ದು. ಆಮೇಲೆ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ನೋಡುವ, ಇಲ್ಲಿ ಈ ಕಡೆ ಎಲ್ಲರೂ ಗೋವಾಗ ಹೋಗ್ಬಿಡುವ, ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ. ಆಚೆಗೆ ಬಂದಮೇಲೆ ಅದೆಲ್ಲ ಉಲ್ಟಾ. ಈ ನಮ್ಮ ರಕ್ಷಿತ, ಬಿಗ್ ಬಾಸ್ ರಕ್ಷಿತ ಯಾವಾಗಲೂ ಹೇಳೋಳು, ನಾನು ಎಲ್ಲರ ಮನೆಗೆ ಹೋಗಿ ಒಂದೊಂದು ತಿಂಗಳು ಇದ್ಬಿಡ್ತೀನಿ, ಅಲ್ಲೆಲ್ಲ ಲಾಗೆಲ್ಲ ಮಾಡ್ಕೊಂಡು ಇದ್ಬಿಡ್ತೀನಿ ಯೂಟ್ಯೂಬ್ಗೆ ಅಂತ. ಈಗ ಮೊನ್ನೆ ಫೋನ್ ಮಾಡಿದಾಗ ಅದೇ ಹೇಳ್ತಾ ಇದೆ, ಏನು ಹಂಗೆ ಅಂತಿದೆ, ಎಲ್ಲೂ ಹೋಯ್ತಾನೆ ಇಲ್ಲ ಬರ್ತಾನೆ ಇಲ್ಲ. ಅಯ್ಯೋ ನನಗೆ ಗೊತ್ತಿರಲಾಗಿಲ್ಲ ಹಿಂಗೆ ಆಯ್ತದೆ ಅಂತ. ನಾನು ಇಲ್ಲೇ ಉಡುಪಿಯಲ್ಲೇ ವಿಜಯಪುಟ್ಟಿದ್ದೀನಿ, ನಾನು ಇಲ್ಲೇ ಕೆಲಸ ಕಾರ್ಯ ಅದು ಇದು ಅಂತ. ಅದನ್ನೇ ನಾನು ಹೇಳಿದ್ದು ಒಂದೇ.